ಕ್ಷೇತ್ರಾಧಿದೇವನಾದಂತಹ ಶ್ರೀ ಚನ್ನಬಸವೇಂದ್ರರಾಜನವರ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ನಮ್ಮ ಸಂಸ್ಥೆಯ ಅಧಿದೇವತೆಯಾದ ಶ್ರೀ ಪದ್ಮಾವತಿ ಮಾತೆಗೆ ನಮಸ್ಕರಿಸುತ್ತಾ 2024-25ನೇ ಶೈಕ್ಷಣಿಕ ವರ್ಷದ ಈ ಜ್ಞಾಪ ಉತ್ಸವದ ನಿಮಿತ್ತ 2ನೇ ದಿನದ ಕಾರ್ಯಕ್ರಮ SSLC ವಿದ್ಯಾರ್ಥಿಗಳ ಈ ಒಂದು ಬೀಳ್ಕೊಡುವ ಸಮಾರಂಭಕ್ಕೆ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಸರ್ವ ಸಹೃದಯಿ ಗಣ್ಯರನ್ನ ಮತ್ತೊಮ್ಮೆ ಸ್ವಾಗತಿಸುತ್ತಾ SSLC ವಿದ್ಯಾರ್ಥಿಗಳ ಈ ಬೀಳ್ಕೊಡುವ ಸಮಾರಂಭದಲ್ಲಿ SSLC ವಿದ್ಯಾರ್ಥಿಗಳ ಕುರಿತು ಒಂದೆರಡು ಅನಿಸಿಕೆಗಳು. ಈಗಾಗಲೇ ನನ್ನ ಎಲ್ಲ ಸಹೃದಯಿ ಮುದ್ದು ವಿದ್ಯಾರ್ಥಿಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಭಾವನೆಗಳನ್ನು ಮಾತಿನ ರೂಪದಲ್ಲಿ ವ್ಯಕ್ತಪಡಿಸಿದ್ದಾರೆ. ಒಂದು ವರ್ಷ ಪೂರ್ತಿ ಇಲ್ಲಿ ನಡೆದಂತಹ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಈ ಒಂದು ಸಮಾರಂಭದಲ್ಲಿ ನಿನ್ನೆ ದಿವಸ ನೀವುಗಳೆಲ್ಲರೂ ಸಾದರಪಡಿಸಿದ್ದೀವಿ. ಆತ್ಮೀಯ ಮುದ್ದು ಸಹೃದಯಿ ವಿದ್ಯಾರ್ಥಿಗಳೇ, ನಾನು ಕ್ಲಾಸ್ ರೂಮ್ದಾಗ ಹೇಳೋದು ಒಂದೇ ಮಾತು, ಈ ಸಭೆಯಲ್ಲಿ ಹೇಳೋದು ಕೂಡ ಒಂದೇ ಮಾತು. ಅದೇನಪ್ಪ ಅಂದ್ರೆ ನಿಮ್ಮ ಬಾಳಿನ ಶಿಲ್ಪಿಗಳು ನೀವೇ. ಇವತ್ತಿನ 21ನೇ ಶತಮಾನದಲ್ಲಿ 3G 4G 5G ಅನ್ನುವಂತಹ ಭರಾಟೆಯಲ್ಲಿ ಆ 3G 4G 5G ಅನ್ನುವಂತಹ ಭರಾಟೆಯಲ್ಲಿ ಇನ್ನುಳಿದಂತಹ 3Gಗಳನ್ನು ಯಾವತ್ತೂ ಮರೆಯಬೇಡಿ. ಆ 3Gಗಳು ಯಾರಂದ್ರೆ ಒಂದು ಪಿತಾಜಿ, ಮಾತಾಜಿ, ಇನ್ನೊಂದು ಗುರೂಜಿ. ಈ 3Gಗಳನ್ನು ನೀವು ಒಂದು ವೇಳೆ ಮರ್ತಿದ್ದೇ ಆದಲ್ಲಿ ಪಾರ್ಲೇಜಿ ಮೇಲಿರುವಂತಹ ಹುಡುಗಿ ಟೈಪ್ ಆಗಿಬಿಡ್ತೀರಿ. ಅದಕ್ಕಾಗಿ ನೀವು ಎಲ್ಲೇ ಹೋಗ್ರಿ, ಏನೇ ಮಾಡ್ರಿ, ಈ ಶಾಲೆಯನ್ನು ಎಂದಿಗೂ ಮರೆಯದಿರಿ. ಯಾಕಂದ್ರೆ ಜಾಧವ್ ಸರ್ ಹಿಂದೆ ಇರ್ಬೋದು, ನಾಳೆ ಬೇರೆ ಶಾಲೆಗೆ ಹೋಗ್ಬೋದು. ಇನ್ನುಳಿದಂಥ ನಿಮಗೆ ಕಲಿಸಿದಂತಹ ಗುರುಗಳು ಗುರುಮಾತೆಯರು ಇರ್ಬೋದು, ಬೇರೆ ಶಾಲೆಗೆ ಹೋಗ್ಬೋದು. ಆದರೆ ಈ ಸಂಸ್ಥೆ ಶಾಶ್ವತ. ಈ ಸಂಸ್ಥೆ ಗೇಟ್ ಯಾವತ್ತೂ ನಿಮಗೆ ತೆರೆದೇ ಇರ್ತದೆ. ಅದಕ್ಕಾಗಿ ನೀವು ಯಾವ ದೇಶಕ್ಕಾದರೂ ಹೋಗ್ರಿ, ಯಾವ ರಾಜ್ಯಕ್ಕಾದರೂ ಹೋಗ್ರಿ, ಯಾವ ಉನ್ನತ ಸ್ಥಾನಕ್ಕಾದರೂ ಹೋಗ್ರಿ, ರಾಷ್ಟ್ರಪತಿಗಳಾಗ್ರಿ, ಪ್ರಧಾನಮಂತ್ರಿಗಳಾಗ್ರಿ, ಆದರೆ ನಿಮಗೆ ಕಲಿಸಿಕೊಟ್ಟಂತಹ ನಿಮಗೆ ಸನ್ಮಾರ್ಗದಲ್ಲಿ ನಡೆಯುವಂತೆ ಮಾಡಿದಂತಹ ಈ ಒಂದು ಸಂಸ್ಥೆಯನ್ನು ಯಾವತ್ತೂ ಮರೆಯದಿರಿ ಎನ್ನುವಂತಹ ಒಂದು ಮಾತನ್ನು ಹೇಳುತ್ತಾ, ಸಮಯದ ಅಭಾವದಿಂದ ಇನ್ನೂ ಬಹಳಷ್ಟು ಹೇಳಬೇಕಾಗಿತ್ತು. ಆದರೆ ನಮ್ಮ ಮುಖ್ಯ ಅತಿಥಿಗಳು ಇನ್ನೂ ಬಹಳಷ್ಟು ಮಾತಾಡೋರಿದ್ದಾರೆ. ಅದಕ್ಕಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನನ್ನ ಒಂದು 2 ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.